ನಮಸ್ಕಾರ. ನಾನು ನೂತನ ದೋಶೆಟ್ಟಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಥ್ರೋಬಾಲ್. ಚಿಕ್ಕಂದಿನಿಂದ ಬೇಕಾದಷ್ಟು ಸರಿ ನೀವು ಆಡಿರ್ತೀರಿ. ಮತ್ತಿದನ್ನು ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಈಗ ಇದನ್ನು ನೀವೆಲ್ಲರೂ ಯಾವುದೇ ವಯೋಮಾನದವರಾಗಿರಬಹುದು, ನೀವು ಶಾಲೆಯ ವಿದ್ಯಾರ್ಥಿಗಳಾಗಲಿ ಅಥವಾ ಹೈಸ್ಕೂಲು, ಕಾಲೇಜು, ಉದ್ಯೋಗಿಗಳಾಗಿರಲಿ, ಅಷ್ಟೇ ಅಲ್ಲದೆ ವಯಸ್ಸು 60-70 ದಾಟಿದರೂ ಕೂಡ ಇದನ್ನು ಮತ್ತೊಮ್ಮೆ ನೀವು ಕೈಯಲ್ಲಿ ಹಿಡಿಬೇಕು. ಏಕೆಂದರೆ ಇದು ಬರೀ ಒಂದು ಬಾಲ್ ಅಲ್ಲ, ಇದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಮಾಧ್ಯಮ ಅಂತಲೇ ಅಂದ್ಕೋಬೋದು ನೀವು. ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತೆ, ನಿಮ್ಮ ಕಣ್ಣಿನ ಶಕ್ತಿ, ಹೋಗಿರೋ ಶಕ್ತಿ ಮರುಕಳಿಸುತ್ತೆ. ಅಥವಾ ಕಡಿಮೆ ಆಗ್ತಾ ಇದ್ದರೆ ಅದನ್ನು ನೀವು ಅಲ್ಲೇ ನಿಲ್ಲಿಸಬಹುದು ಅಥವಾ ಹೆಚ್ಚು ಕೂಡ ಮಾಡಿಕೊಳ್ಬಹುದು. ಇದೆಲ್ಲ ಕತೆ ಅಲ್ಲ, ಇದು ವೈಜ್ಞಾನಿಕವಾಗಿ ಸಿದ್ಧವಾಗಿರುವಂತಹದ್ದು. ಇದಕ್ಕಾಗಿ ಥ್ರೋಬಾಲ್ ಫೆಡರೇಷನ್ನು ಕೆಲವು ಕಡೆಗಳಲ್ಲಿ ಸಂಶೋಧನೆಗಳನ್ನು ಮಾಡಿಸಿದೆ, ಆಟ ಆಡಿಸಿ ಸಂಶೋಧನೆಗಳನ್ನು ಮಾಡಿಸಿದೆ. ಅದರಲ್ಲೂ ಮುಖ್ಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಂಶೋಧನೆಯನ್ನು ಮಾಡಿದೆ. ಆ ಎಲ್ಲ ಸಂದರ್ಭಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಓದೋದರಲ್ಲಿ ಹೆಚ್ಚಿನ ಆಸಕ್ತಿ ಬಂದಿದೆ, ಅವರ ಕಣ್ಣಿನ ಶಕ್ತಿ ಹೆಚ್ಚಾಗಿದೆ, ಮತ್ತು ಮಾನಸಿಕವಾಗಿ ನೆನಪಿಟ್ಟುಕೊಳ್ಳಬಹುದು ಅಥವಾ ಇನ್ನೊಂದು ಹೆಚ್ಚು ಕಾಲ ಕೂತು ಓದುವಂಥದ್ದು ಆಗಿರಬಹುದು ಅಥವಾ ಕಾನ್ಸಂಟ್ರೇಷನ್ ಆಗಿರಬಹುದು. ಇದೆಲ್ಲ ಹೆಚ್ಚಾಗಿರೋದು ಸಂಶೋಧನೆಗಳಿಂದ ಸಿದ್ಧವಾಗಿದೆ. ಮಕ್ಕಳಿಗೆ ಆಟ ಬೇಡ, ಬರೀ ಪಾಠ ಅಷ್ಟೇ ಇರಲಿ ಅನ್ನುವಂಥ ಈ ದಿನಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಮಕ್ಕಳಲ್ಲಿ ತುಂಬ ಅನ್ರೆಸ್ಟು ಮತ್ತು ಕೆಲವು ಮಕ್ಕಳು ಆತ್ಮಹತ್ಯೆ ಕಡೆ ಹೋಗ್ತಾ ಇರುವಂತಹದ್ದು, ಅಷ್ಟೊಂದು ಒತ್ತಡವನ್ನು ನಾವು ನೋಡ್ತಾ ಇದ್ದೀವಿ. ಇದೇನಿದೆಯಲ್ಲ, ಇದು ದೊಡ್ಡ ಸ್ಟ್ರೆಸ್ ಬಸ್ಟರ್ ಕೂಡ. ಹಾಗಾಗಿ ಇದನ್ನು ಕೈಗೆತ್ಕೊಂಡು ಸ್ವಲ್ಪ ಚಿಮ್ಮಿದರೆ ಇದು ನಿಮ್ಮ ಸ್ಟ್ರೆಸ್ಸನ್ನು ಕೂಡ ಬರ್ಸ್ಟ್ ಮಾಡುತ್ತೆ ಅಂತ ಈಗ ಸಿದ್ಧವಾಗಿದೆ. ಹಾಗಾಗಿ ನೀವು ಪಾಲಕರಾಗಿದ್ದರೆ ನಿಮ್ಮ ಮಕ್ಕಳು ಇದನ್ನು ಕೈಗೆತ್ಕೊಂಡ್ರೆ ನೀವು ಹೆದರೋದು ಬೇಡ. ಖಂಡಿತ ನನ್ನ ಮಕ್ಕಳು ವಿದ್ಯೆಯ ಜೊತೆಗೆ ಆಟದ ಜೊತೆಗೆ ಒಳ್ಳೆಯ ಮಾರ್ಕ್ಸನ್ನು ಕೂಡ ತೆಗೆದುಕೊಳ್ಳಬಲ್ಲರು ಅನ್ನೋ ಆತ್ಮವಿಶ್ವಾಸ ಖಂಡಿತ ನಿಮಗಿರಲಿ. ಅದನ್ನು ನೀವು ನಿಮ್ಮ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡಿ. ನಾವೆಲ್ಲ ಸೇರಿ ಈ ಥ್ರೋಬಾಲನ್ನು ಆಡ್ತಾ ಆಟದ ಜೊತೆಗೆ ವಿದ್ಯೆಯಲ್ಲೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿರೋ ಹಾಗೆ ನೋಡಿಕೊಳ್ಳೋಣ. ಈಗ ವಯಸ್ಸಾದವರಿಗೆ ಮಾನಸಿಕವಾಗಿ ಸಾಕಷ್ಟು ತೊಂದರೆಗಳು ಕಾಣ್ತಾ ಇದ್ದಾವೆ, ಅವರಿಗೂ ಕೂಡ ಇದು ಒಂದು ರಾಮಬಾಣ ಅಂತ ಹೇಳ್ತಾ, ಅದು ಕೂಡ ವೈಜ್ಞಾನಿಕವಾಗಿ ಮತ್ತು ಸ್ಟಡಿಯಿಂದ ಸಿದ್ಧವಾಗಿದೆ. ಹೀಗೆ ಈ ಒಂದು ಪುಟ್ಟ ಬಾಲು ಇಷ್ಟೆಲ್ಲ ಕೆಲಸ ಮಾಡ್ತಿರುವಾಗ ಮತ್ತ್ಯಾಕೆ ತಡ, ಇದನ್ನು ಕೈಗೆತ್ಕೊಳ್ಳಿ, ಆಟ ಆಡಿ.